ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾನು ಅನ್ಯಾಯಕ್ಕೆ ಒಳಗಾದ IC ಸಂಯೋಜಕ ಉಮೇಶ್ ಮಲ್ಗಿ. ಬಂಧುಗಳೇ, ಹಂತ ಹಂತವಾಗಿ ನನಗಾಗಿರುವ ಅನ್ಯಾಯದ ವಿರುದ್ಧ ನಾನು ಸುಮಾರು 600ರಿಂದ 700 ಅರ್ಜಿಗಳನ್ನು ಸಲ್ಲಿಸಿರುವ ದಾಖಲೆ ಸಮೇತವಾಗಿ ಪ್ರತಿಯೊಂದು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ ಅಂತ ಹೇಳಿಬಿಟ್ಟಂದಪ್ಪ ಅಂದ್ರೆ ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಆದರೆ ಮುಂಚಿತವಾಗಿ ಈ ಒಂದು ವಿಡಿಯೋದಲ್ಲಿ ನನಗೆ ಮುಂದಾಲೋಚನೆ ಆಗಿ ಮತ್ತೆ ಮುಂದಾಗುವಂತಹ ಒಂದು ಕೆಲವೊಂದು ಪರಿಣಾಮಗಳ ಬಗ್ಗೆ ನಾನು ಈ ವಿಡಿಯೋದ ಮೂಲಕ ತಮಗೆ ಜೊತೆ ಹಂಚಿಕೊಳ್ತಾ ಇದ್ದೇನೆ. ತಾವು ಇಲ್ಲಿ ನೋಡ್ಬೋದು, ನನ್ನ ಮೇಲೆ ಕಾಣುತ್ತಿರುವ ನನ್ನ ಗೌರವಾನ್ವಿತ ಮೇಲಧಿಕಾರಿಗಳಾದ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಡಾಕ್ಟರ್ ಗಿರೀಶ್ ಬೊದಲೆ ಸರ್ ಅವರಿದ್ದಾರೆ. ಹಾಗೂ ಮಾನ್ಯ ಹುನ್ನವ ತಾಲೂಕು ಪಂಚಾಯತ್ ಇಒ ಮೇಡಮ್ ದೀಪಿಕಾ ನಾಯಕರವರು ಕೂಡ ಫೋಟೋಗಳನ್ನು ಬಳಸಿಕೊಂಡು ನನಗಾಗಿರುವ ಅನ್ಯಾಯವನ್ನ ನಾನು ನೇರವಾಗಿ ತಮ್ಮೆದುರಿಗೆ ಹೇಳ್ತಾ ಇದ್ದೇನೆ. ನಾನು ಇಲ್ಲಿ ನನ್ನ ಮೇಲಧಿಕಾರಿಗಳ ವಿರುದ್ಧ ಯಾವುದೇ ವೈಯಕ್ತಿಕ ದ್ವೇಷದಿಂದ ಅಥವಾ ವೈಯಕ್ತಿಕ ಅವರ ಜೀವನದ ಬಗ್ಗೆ ಅಥವಾ ವೈಯಕ್ತಿಕ ಅವರ ವಿಚಾರಗಳ ಬಗ್ಗೆ ಅಥವಾ ಯಾವುದೇ ರೀತಿಯ ಅವಹೇಳನಕಾರಿಗಳನ್ನು ನಾನಿಲ್ಲಿ ಮಾತನಾಡುತ್ತಿಲ್ಲ. ಬದಲಾಗಿ ನಾನು ಸಲ್ಲಿಸಲಾದ ದೂರುಗಳು ಮತ್ತು ದಾಖಲಾತಿಗಳು ಮತ್ತು ಸಾಕ್ಷಿ ಆಧಾರಗಳ ಸಮೇತವಾಗಿ ನಾನು ಸಲ್ಲಿಸಿರುವ ಯಾವುದೇ ದೂರಿಗೆ ಸಮರ್ಪಕವಾದ ಮತ್ತು ಸಮಂಜಸವಾದ ಉತ್ತರವನ್ನು ನೀಡದೇ ಇರುವ ಹಿನ್ನೆಲೆಯಲ್ಲಿ ನಾನು ನೇರವಾಗಿ ಏನಪ್ಪ ಅಂದ್ರೆ ನನ್ನ IC ಹುದ್ದೆಯಿಂದ ವಜಾಗೊಳಿಸಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಇರುವ ಮತ್ತು ಇವರು ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ನೀಡಿರುವ ಮತ್ತು ಇವರೇ ನೀಡಿರುವ ದಾಖಲೆಗಳು ಮತ್ತು ಆಧಾರದ ಮೇಲೆ ನಾನು ಈ ವಿಷಯವನ್ನ ನನಗಾಗಿರುವ ಒಂದು ಅನ್ಯಾಯವನ್ನ ಮತ್ತು ಈ ವಿಷಯವನ್ನ ನಾನು ಸಾಮಾಜಿಕ ಜಾಲತಾಣದ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನ ವೈಯಕ್ತಿಕ ಜೀವನದ ಮೇಲೆ, ನನ್ನ ಕುಟುಂಬದ ಅಥವಾ ನನ್ನ ಉದ್ಯೋಗದ ಮೇಲೆ ಯಾವ ರೀತಿ ಒತ್ತಡಗಳು, ದೂರುಗಳು, ಆರೋಪಗಳು, ಬೆದರಿಕೆಗಳು, ಇಲಾಖೆಯ ವಾರು ಕ್ರಮಗಳನ್ನು ಮತ್ತು ಎಲ್ಲಕ್ಕಿಂತ ವಿಶೇಷವಾಗಿ ನನಗೆ IC ಹುದ್ದೆಯಿಂದ ವಜಾಗೊಳಿಸಿ ಸುಮಾರು 1 ವರ್ಷ ಮುಗಿದಿದೆ. ಆದರೂ ಕೂಡ ನನಗೆ ಯಾವುದೇ ಸಮಸ್ಯೆ ಆಗಿರುವುದಿಲ್ಲ. ಇಲ್ಲಿಯವರೆಗೂ ಕೂಡ ಯಾವುದೇ ಸಮಸ್ಯೆ ಆಗಿರುವ 1 ವರ್ಷಗಳು ಕೂಡ ಕಳೆದರೂ ನನಗೆ ಯಾವುದೇ ಸಮಸ್ಯೆನೂ ಆಗಿರುವುದಿಲ್ಲ. ಹಾಗೂ ವಿಶೇಷವಾಗಿ ಇನ್ನೊಂದು ಮಾತಾಡ್ತೇನೆ ತಮಗಿಲ್ಲ ನನಗೆ ಗೊತ್ತು. ಇಲ್ಲಿವರೆಗೂ ನನ್ನ ವಿರುದ್ಧ ಯಾವುದೇ ಪೊಲೀಸ್ ಪ್ರಕರಣಗಳಾಗಲಿ ಅಥವಾ ಯಾವುದೇ ಅಪರಾಧ ಆರೋಪಗಳು ನನ್ನ ಮೇಲೆ ಇರುವುದಿಲ್ಲ. ಆದರೆ ನಾನು ನನ್ನ ಬಳಿ ಇರುವ ಮತ್ತು ನನಗೆ ಆಗಿರುವ ಅನ್ಯಾಯದ ವಿರುದ್ಧ ದಾಖಲೆಗಳು ಮತ್ತು ಸಾಕ್ಷಿಗಳ ಆಧಾರದ ಮೇಲೆ ಈ ವಿಷಯವನ್ನ ಸಾಮಾಜಿಕ ಜಾಲತಾಣದ ಮೂಲಕ ನನಗಾಗಿರುವ ಅನ್ಯಾಯವನ್ನ ತಮ್ಮೆದುರಿಗೆ ತರುವುದರಿಂದ ನನ್ನ ಮೇಲೆ ಇನ್ನು ಮುಂದೆ ಯಾವೆಲ್ಲ ಪರಿಣಾಮಗಳನ್ನ ಆಗುತ್ತವೆ ಎಂಬುದನ್ನ ಸಮಸ್ತ ಕರ್ನಾಟಕದ ಮಹಾಜನರು ನನ್ನ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಉಮೇಶ್ ಮಲ್ಗಿ ಎಂಬರಲ್ಲಿ ತಾವು ದಯಮಾಡಿ ನೋಡಬೇಕು. ನಮ್ಮಂಥ ಬಡವರಿಗೆ ತಾವು ನ್ಯಾಯ ಕೊಡಿಸ್ಬೇಕು. ನಾನು ವಿಡಿಯೋಗಳನ್ನು ಮಾಡುತ್ತಿರುವುದು ಕೇವಲ ನ್ಯಾಯಕ್ಕಾಗಿ ಹೊರತೆ ಬೇರೆ ಯಾವುದೇ ಉದ್ದೇಶಕ್ಕಿಲ್ಲ. ನನಗಾಗಿರುವ ಅನ್ಯಾಯವನ್ನು ಇನ್ನೊಬ್ಬರಿಗೆ ಆಗ್ಬಾರ್ದು ಎಂಬುದನ್ನು ನೇರವಾಗಿ ಸಾಕ್ಷಿ ಆಧಾರ ಸಮೇತವಾಗಿ ತಮ್ಮ ತರ್ತಿದ್ದೇನೆ. ಮುಂದೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.